ಕ್ಷಣಗಳಲ್ಲಿ ವರಿಷ್ಠರ ಜೊತೆಗೆ ಮೀಟಿಂಗ್ ಆರಂಭವಾಗುತ್ತೆ. ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯ ಸಭೆಯನ್ನು ನಡೆಸುತ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಾಯಕರು ಚರ್ಚೆಯನ್ನು ಮಾಡ್ತಾರೆ. ರಾಜೀನಾಮೆ, ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡ್ತಾರೆ. ಸಂಪುಟ ರಚನೆಯ ಕುರಿತಂತೆ ದೀರ್ಘವಾದಂಥ ಸಮಾಲೋಚನೆಯನ್ನ ನಡೆಸುವಂತ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಬಳಿಕ ಸೋನಿಯಾ ಗಾಂಧಿಯವರನ್ನ ಕೂಡ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಿನ್ನೆವರೆಗೂ ಕೂಡ ಬ್ರೇಕ್ಫಾಸ್ಟ್ ಸಭೆ ಅಂದ್ರೆ ಸಿಎಂ ನಿವಾಸದಲ್ಲಿ ನಡೆದಿದ್ದಂತಹ ಬ್ರೇಕ್ಫಾಸ್ಟ್ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಅದಾದ ನಂತರದಲ್ಲಿ ರಾಜೀನಾಮೆ ವಿಚಾರವೂ ಪ್ರಸ್ತಾಪ ಆಯಿತು. ನಂತರದಲ್ಲಿ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಲಾಯಿತು. ಈಗ ರಾಜೀನಾಮೆ ಅಂಗೀಕಾರವೂ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ಹಾಗಾದ್ರೆ ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ಇದೀಗ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ತಲುಪಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವರಿಷ್ಠರ ಜೊತೆಗೆ ಸಭೆಯೂ ಕೂಡ ಆರಂಭ ಆಗುತ್ತೆ. ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸಂಪುಟ ರಚನೆಯ ಕುರಿತಂತೆ ದೀರ್ಘವಾದಂಥ ಸಮಾಲೋಚನೆಯನ್ನ ನಡೆಸ್ತಾರಾ, ಯಾವುದಾದ್ರೂ ರೀತಿ ಅಂದರೆ ಆಪ್ತರ ಪರ ಸಿಎಂ ಬ್ಯಾಟ್ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಅದಕ್ಕೆ ವರಿಷ್ಠರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದೆಹಲಿಯಲ್ಲಿ ಉಭಯ ನಾಯಕರು ಇಬ್ಬರು ಕೂಡ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ. ಈ ಭೇಟಿ ವೇಳೆ ಬಹಳ ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ಸಭೆ ಏನಿದೆ ಆ ಸಭೆಯ ಕುರಿತಂತೆ ಮಾತನಾಡ್ತಾರೆ. ಯಾವಾಗ ಡೇಟ್ ಫಿಕ್ಸ್ ಮಾಡಬೇಕು, ಹಾಗೆ ಇನ್ನು ಹೊಸ ಮುಖ್ಯಮಂತ್ರಿ ಘೋಷಣೆ ಅಂತ ಆದಾಗ ಯಾವಾಗ ಆಗಬೇಕು, ಜೊತೆಗೆ ಪ್ರಮಾಣ ವಚನದ ಯಾವಾಗ ಮಾಡಬೇಕು, ಆ ಒಂದು ಪ್ರೊಸೀಜರ್ಸ್ ಏನು, ಪ್ರಮಾಣ ವಚನದ ವೇಳೆ ಹೊಸ ಸಿಎಂ ಸೇರಿದಂತೆ ಎಷ್ಟು ಮಂದಿ ಸಂಪುಟ ಸೇರ್ಪಡೆ ಆಗ್ತಾರೆ, ಅಥವಾ ಒಂದೇ ಟೈಮ್ಗೆ ಏನಾದರೂ ಸಂಪುಟ ರಚನೆ ಆಗತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಕುರಿತು ಇನ್ನೂ ಕೂಡ ಸ್ಪಷ್ಟನೆ ಸಿಗಬೇಕಿದೆ. ಒಟ್ಟಾರೆಯಾಗಿ ಈಗ ರಾಜೀನಾಮೆ ಅನ್ನೋದು ಕೂಡ ಅಂಗೀಕಾರ ಆಗದೆ ಸಿದ್ದು ಮಾರ್ಗದರ್ಶನದಲ್ಲಿ ನಾನು ನಡೆದುಕೊಂಡು ಹೋಗ್ತೇನೆ, ಸಿದ್ದರಾಮಯ್ಯನವರ ಹಾದಿಯಲ್ಲೇ ನಾನು ನಡೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಆಡಳಿತ ನಮಗೆಲ್ಲ ಮಾದರಿ, ಸಿದ್ದುರಂತೆ ನನಗೂ ಎಲ್ಲರ ಸಹಕಾರ ಬೇಕು ಅನ್ನೋದನ್ನ ಡಿಕೆ ಶಿವಕುಮಾರ್ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನ ಕೊಡ್ತಾ ಇದ್ರು, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಬೆಂಬಲವನ್ನ ನೀಡ್ತಾರಾ ಅನ್ನೋದೇ ಒಂದು ರೀತಿ ಯಕ್ಷ ಪ್ರಶ್ನೆಯಾಗಿದೆ. ಯಾವ ರೀತಿಯಾಗಿ ಮುಂದೆ ಆಡಳಿತವನ್ನ ನಡೆಸಿಕೊಂಡು ಹೋಗ್ತಾರೆ ಅಂತ ಹೇಳಿ ಒಟ್ಟಾರೆಯಾಗಿ ಇದೀಗ ದೆಹಲಿಯಲ್ಲಿ ನಾಯಕರು ಇದ್ದು ವರಿಷ್ಠರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿಯಾಗಿರುವಂತಹ ತೀರ್ಮಾನವನ್ನ ವರಿಷ್ಠರು ತೆಗೆದುಕೊಳ್ತಾರೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ, ಪ್ರತಿಕ್ರಿಯೆ ಹೇಗಿರುತ್ತೆ, ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ.